ನಮಸ್ತೆ. ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ನ್ಯೂಸ್ ಏನು ಅಂದರೆ KCCC ಅಂದರೆ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡದಿಂದ ಸುಮಾರು ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಹುದ್ದೆ ಕ್ಲರ್ಕ್ ಪೋಸ್ಟಿಗೆ ಸಂಬಂಧಪಟ್ಟಂಗೆ ಟೋಟಲ್ ನಿಮಗೆ 87 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಸಾಮಾನ್ಯ ಕ್ಯಾಟಗರಿಯವ್ರಿಗೆ 44 ಹುದ್ದೆಗಳಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC/STಗೆ ಯಾರೆಲ್ಲ ಸೇರ್ತಾರೋ ಅವ್ರಿಗೆ 13 ಮತ್ತು 3 ಹುದ್ದೆಗಳಿದೆ. ಪ್ರವರ್ಗ ಅಂದರೆ ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಇದೆಲ್ಲ ಒಟ್ಟು ಸೇರಿದಾಗೆ 87 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಈ ಒಂದು ಹುದ್ದೆಗೆ ವಿದ್ಯಾ ಅರ್ಹತೆ ಏನನ್ನು ಪಡ್ಕೊಂಡಿರಬೇಕು? ಎನಿ ಡಿಗ್ರಿ ಅಂದರೆ ನೀವು ಯಾವುದೇ ಯೂನಿವರ್ಸಿಟಿಲಿ ರೆಕಾಗ್ನೈಸ್ಡ್ ಯೂನಿವರ್ಸಿಟಿಲಿ ಡಿಗ್ರಿ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು. ಜೊತೆಗೆ ಕನ್ನಡ ಜ್ಞಾನವನ್ನು ಸಹ ಹೊಂದಿರಬೇಕು. ಕನ್ನಡ ಭಾಷೆ ಬರೀಲಿಕ್ಕೆ ಓದಲಿಕ್ಕೆ ಸಹ ಬಂದಿರಬೇಕು. ಕಂಪ್ಯೂಟರ್ ಜ್ಞಾನ, ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಜ್ಞಾನ ಖಂಡಿತವಾಗಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪಿಯರ್ ಆಗೋದಕ್ಕಿಂತ ಮುಂಚೆ ಕಂಪ್ಯೂಟರ್ ಜ್ಞಾನ ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಾರೆ. ಸೊ ಕಂಪ್ಯೂಟರ್ ಜ್ಞಾನವನ್ನು ಸಹ ಹೊಂದಿರಬೇಕು. ಈ ಪರೀಕ್ಷೆಗೆ ಬೇಕಾದಂತಹ ಅಥವಾ ಈ ಪರೀಕ್ಷೆ ಯಾವ ರೀತಿ ನಡೀತಿದೆ, ಏನು ಸಬ್ಜೆಕ್ಟ್ ಒಳಗೊಂಡಿದೆ? ಕನ್ನಡ ಭಾಷೆ 50 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸಾಮಾನ್ಯ ಇಂಗ್ಲೀಷ್ 25 ಅಂಕಗಳು. ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ಸೈನ್ಸ್ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು 25 ಮಾರ್ಕ್ಸಿಗೆ ಕೇಳ್ತಾರೆ. ಸಹಕಾರಿ ವಿಷಯ, ಭಾರತ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ಸ್ ಕುರಿತಂತೆ 25 ಮಾರ್ಕ್ಸ್ಗೆ ಕೇಳ್ತಾರೆ. ವಸ್ತುನಿಷ್ಠ ವಿಷಯಗಳಿಗೆ ಹಾಗೂ ಬ್ಯಾಂಕಿನ ಚಟುವಟಿಕೆಗಳು, ಬ್ಯಾಂಕ್ ರಿಲೇಟೆಡ್ ಕ್ವಶನ್ಸು 25 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲ್ಲು 200 ಮಾರ್ಕ್ಸ್ಗೆ ನೀವು ಟೆಸ್ಟನ್ನು ಬರೀಬೇಕಾಗುತ್ತೆ. ಆನ್ಲೈನಲ್ಲಿ ಈ ಅರ್ಜಿ ಹಾಕೋದಕ್ಕಿಂತ ಮುಂಚೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಆಗಿರಬೇಕು? ಮೊದಲನೇದಾಗಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ನಿಮ್ಮ ಹತ್ರ ಇರಬೇಕು. ನಿಮ್ಮ ಪ್ರಮಾಣ ಪತ್ರ ಅಂದರೆ ನೀವು ಯಾವ ಯೂನಿವರ್ಸಿಟಿಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೀರೋ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟನ್ನು ನಿಮ್ಮ ಜೊತೆ ಇಟ್ಕೊಂಡಿರಬೇಕು. ಜೊತೆಗೆ ಪದವಿ ಪರೀಕ್ಷೆ ಎಲ್ಲ ವರ್ಷಗಳ ಸೆಮಿಸ್ಟರ್ ಅಂದರೆ ಡಿಪ್ಲೊಮೊ ಡಿಗ್ರಿ ಸರ್ಟಿಫಿಕೇಟ್ಸನ್ನು ಹೊಂದಿರಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಸಹ ಹೊಂದಿರಬೇಕು. ಬಿಕಾಸ್ ನಿಮ್ಮ SSLCಲಿ ಏನು ಹೆಸರಿದೆ, ಏನು ಡೇಟ್ ಆಫ್ ಬರ್ತ್ ಇದೆ ಅದೇ ಸಹ ಎಲ್ಲ ಒಂದು ಸರ್ಟಿಫಿಕೇಟಲ್ಲೂ ಮೆನ್ಷನ್ ಆಗಿರಬೇಕು. ಇದಾದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರೆಲ್ಲ ರಿಸರ್ವೇಷನ್ ಕ್ಯಾಟಗರಿಗೆ ಅಪ್ಲೈ ಮಾಡ್ತಿದ್ದೀರೋ ಅವ್ರಿಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಖಂಡಿತವಾಗಿರಬೇಕಾಗತ್ತೆ. ವಿಳಾಸ ಸಮರ್ಥಿಸುವ ದಾಖಲಾತಿಗಳು ಅಂದರೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಸ್ಪೆಷಲಾಗಿ ಯಾವ್ಯಾವುದು ಡಾಕ್ಯುಮೆಂಟ್ಸ್ ಕೊಟ್ಟಿದೆ, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಖಂಡಿತವಾಗಿ ಅಪ್ಲೈ ಮೀನ್ಸ್ ಯಾವಾಗ ನೀವು ಅರ್ಜಿಯನ್ನು ಹಾಕೋದಕ್ಕೆ ಹೋಗ್ತೀರೋ ಅವಾಗ ಅಪ್ಲೋಡ್ನ ಮಾಡಬೇಕಾಗತ್ತೆ. ಈ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಖಂಡಿತವಾಗಿ ನಿಮ್ಮ ಕಂಪ್ಯೂಟರ್ ಕೋರ್ಸನ್ನು ಮಾಡಬೇಕಾದ್ರೆ ಸರ್ಟಿಫಿಕೇಟ್ ತೊಗೊಂಡಿರ್ತೀರಲ್ಲ, ಆ ಸರ್ಟಿಫಿಕೇಟನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಕೋರ್ಸ್ಗೆ ಸಾಮಾನ್ಯ ಅಂದರೆ ಯಾರೆಲ್ಲ ಜನರಲ್ ಕ್ಯಾಟಗರಿಗೆ ಬರ್ತಾರೋ ಅವ್ರಿಗೆ ಗರಿಷ್ಠ ವಯೋಮಿತಿ ಅಂದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 35 ವರ್ಷ ಇರುತ್ತೆ. ಇತರೆ ಹಿಂದುಳಿದ OBC ಕ್ಯಾಟಗರಿಗೆ ಬರೋರು 38 ವರ್ಷಗಳಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀನ್ಸ್ SC/STಗೆ ಸೇರಿದವ್ರಿಗೆ 40 ವರ್ಷಗಳಿರುತ್ತೆ. ಮಾಜಿ ಸೈನಿಕರು ಯಾರೆಲ್ಲ ಸೈನ್ಯದಲ್ಲಿ 15 ವರ್ಷ ಸೇವೆ ಸಲ್ಲಿಸಿರ್ತಾರೋ ಅವ್ರಿಗೆ 45 ವರ್ಷಗಳ ಕಾಲ ಏಜ್ ಲಿಮಿಟನ್ನು ಎಕ್ಸ್ಟೆಂಡ್ನ ಮಾಡ್ತಾರೆ. ಸೊ ಇದು ಕೊನೆಯ ದಿನಾಂಕ 30th ಆಫ್ ಸೆಪ್ಟೆಂಬರ್ ಅಂದರೆ ಸಂಜೆ 5:05 ಒಳಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ಯಾರೆಲ್ಲ ಏನಾದರೂ ಡಿಗ್ರಿ ಮಾಡಿಕೊಂಡು ಬ್ಯಾಂಕ್ ಹುದ್ದೆಗಳಿಗೆ ಕೆಲಸಕ್ಕೆ ಹೋಗಬೇಕು, ಅಪ್ಲಿಕೇಶನ್ಸ್ ಹಾಕಬೇಕು ಅಂತ ವೆಯ್ಟ್ ಮಾಡ್ತಿರೋರಿಗೆ ಈ ಒಂದು ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡಲ್ಲಿ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಈ ಕ್ಯಾಟಗರಿ ಲಿಸ್ಟಿಗೆ ಸೇರ್ತಿರೋ ಹೋಗಿ ಅಪ್ಲೈ ಮಾಡಿ. ಥ್ಯಾಂಕ್ ಯು. ಮತ್ತಷ್ಟು ಮಾಹಿತಿಗಾಗಿ ಸ್ಟೇ ಟ್ಯೂನ್ಡ್.